ಪ್ರಿಯರೇ, ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನ ಆನ್ಲೈನ್ನಲ್ಲಿ ಯಾರೆಲ್ಲ ಇದ್ದೀರೋ, ವೆಬ್ಎಕ್ಸ್ನಲ್ಲಿ ಯಾರೆಲ್ಲ ಇದ್ದೀರೋ ಮತ್ತು ಈ ಮನೆಯಲ್ಲಿ ಯಾರೆಲ್ಲ ಇದ್ದೀರೋ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತರ ಜೀವವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆಗೆ ಸ್ವಾಗತಿಸ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಕರಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಾವು ಈ ಮನೆಗೆ ಈ ಸಾಯಂಕಾಲ ವೇಳೆ ಸೇರಿರೋದಕ್ಕೆ ಒಂದು ಉದ್ದೇಶ ಇದೆ, ಒಂದು ಕಾರಣ ಇದೆ. ಕಾರಣ ಇಲ್ಲದೆ, ಉದ್ದೇಶ ಇಲ್ಲದೆ ನಾವು ಯಾರೂ ಇಲ್ಲಿ ಬಂದಿಲ್ಲ. ಪ್ರೈಸ್ ದ ಲಾರ್ಡ್. ಒಂದು ವೇಳೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದು ಸತ್ತು ಸಮಾಧಿಯಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ರೆ, ನಾನು ನೀವು ಈ ಮನೆಗೆ ಇವತ್ತು ಈ ಸಾಯಂಕಾಲ ಅವರ ಸನ್ನಿಧಿಗೆ ಬರುವಂಥ ಯಾವ ಸಾಧ್ಯತೆಗಳು ಇರ್ತಾ ಇರಲಿಲ್ಲ. ಪ್ರೈಸ್ ದ ಲಾರ್ಡ್. ನಾನು ನೀವು ಬಂದಿರೋದು ಸತ್ತು ಸಮಾಧಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋದಂಥ ದೇವರ ಬಳಿಗೆ ಅಲ್ಲ, ಬದಲಿಗೆ ಜೀವಂತವಾಗಿ ಜೀವಂತವಾಗಿ ಈ ದಿನವೂ ಕೂಡ ನನ್ನನ್ನು ನಿಮ್ಮನ್ನು ನೋಡುತ್ತಿರುವಂಥ, ಇಲ್ಲಿ ಈಗಾಗಲೇ ಪ್ರಸನ್ನನಾಗಿರುವಂಥ ಜೀವವುಳ್ಳ ಯೇಸುವಿನ ಬಳಿಗೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಮ್ಮ ದೇವರು ಜೀವಂತ ದೇವರು. ಹೇಳಿ ನೋಡೋಣ, ನನ್ನ ದೇವರು ಜೀವವುಳ್ಳ ದೇವರು, ಜೀವವುಳ್ಳ ದೇವರು. ಆತನ ಹೆಸರೇ ಯೇಸು. ಯೇಸು 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 ಜೀವಿಸ್ತಾ ಇದ್ದಾರಾ? ನಿಜವಾಗ್ಲೂ ಯೇಸು ಜೀವಿಸ್ತಾ ಇದ್ದಾರೆ, ಯೇಸು ಇಲ್ಲಿದ್ದಾರೆ ಅಂದರೆ ನಮ್ಮ ಹೃದಯದಲ್ಲಿ ಧನ್ಯವಾದ ಬರುತ್ತೆ. ಸತ್ತವರಿಗೆ ನಾವು ಧನ್ಯವಾದ ಹೇಳ್ತೀವಾ? ಥ್ಯಾಂಕ್ಸ್ ಹೇಳಿದ್ರು ಅವರಿಗೆ ಸ್ವೀಕಾರ ಆಗುತ್ತಾ? ಈಗ ನೀವು ಸತ್ತ ಸಮಾಧಿಯಲ್ಲಿ ಯಾರೋ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ತುಂಬ ಥ್ಯಾಂಕ್ ಯು ಅಂತ ಸಮಾಧಿ ಮುಂದೆ ನಿಂತ್ಕೊಂಡು ಹೇಳುವಾಗ ಆ ಸಮಾಧಿಯಲ್ಲಿರುವವರಿಗೆ, ಆ ಹೆಣಕ್ಕೆ, ಕೊಳೆತು ಹೋಗಿ ಮಣ್ಣಲ್ಲಿ ಮಣ್ಣಾಗಿರುವಂಥ ಆ ಶವಕ್ಕೆ ಏನಾದರೂ ಸ್ವೀಕಾರ ಆಗುತ್ತಾ? 100% ಇಲ್ಲ. ಯಾಕಂದರೆ ಅವ್ರು ಈಗಾಗಲೇ ಸತ್ತು ಹೋಗಿದ್ದಾರೆ. ಆದರೆ ನಾನು ನೀವು ಥ್ಯಾಂಕ್ಸ್ ಹೇಳ್ತಾ ಇರೋದು, ಸ್ತೋತ್ರ ಹೇಳ್ತಾ ಇರೋದು, ಧನ್ಯವಾದ ಹೇಳ್ತಾ ಇರೋದು ಸತ್ತು ಹೋದಂಥ ಒಂದು ವ್ಯಕ್ತಿಗೆ ಅಲ್ಲ, ಮೃತ್ಯುಂಜಯನಾಗಿರುವಂಥ ಒಂದು ವ್ಯಕ್ತಿಗೆ, ಜೀವವುಳ್ಳ ವ್ಯಕ್ತಿಗೆ. ಆ ವ್ಯಕ್ತಿಯ ಹೆಸರೇ ಯೇಸು. ಅವರು ಇವತ್ತು ಕೂಡ ಜೀವಂತವಾಗಿದ್ದಾರೆ, ಈಗ ಇಲ್ಲಿದ್ದಾರೆ. ನಮಗೆ ಯಾಕೆ ಆ ಯೇಸುವನ್ನು ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಅಂದರೆ ವಿಶ್ವಾಸ ಇಲ್ಲ. ಹಾಗಾದರೆ ವಿಶ್ವಾಸ ಇಲ್ಲ ಅಂದರೆ ನಾವು ಇಲ್ಲಿ ಸೇರ್ತಾ ಇದ್ವಾ? ನಾವು ಇದನ್ನು ಮಾಡಿಸ್ತಾ ಇದ್ವಾ? ಒಂದು ಜನರಲ್ ಫೇತ್ ಇದೆ, ಸಾಧಾರಣವಾದ ವಿಶ್ವಾಸ ಇದೆ. ಆ ವಿಶ್ವಾಸದಿಂದ ಯೇಸುವನ್ನು ಅನುಭವಿಸಲು ಸಾಧ್ಯನೇ ಇಲ್ಲ. ಯೇಸುವನ್ನು ಅನುಭವಿಸಲು ಸಾಧ್ಯವಾಗಬೇಕಾದ್ರೆ ಒಂದು ವಿಶ್ವಾಸ ಬೇಕು. ಆ ವಿಶ್ವಾಸ ಯಾವ ವಿಶ್ವಾಸ ಗೊತ್ತಾ? ಚಿಕ್ಕ ಮಗುವಿನ ಹಾಗೆ ವಿಶ್ವಾಸ. ಯಾವ ವಿಶ್ವಾಸ? ನೋಡಿ, ಒಂದು ಮಗುಗೆ ನೀವು ತೋರಿಸ್ಬಿಟ್ಟು ನೋಡಿ ಇಲ್ಲಿ ಇದಿದೆ ಅಥವಾ ಒಂದು ಯಾವುದೋ ಒಂದು ವಸ್ತುವನ್ನು ತೋರಿಸ್ಬಿಟ್ಟು ಅದ್ರ ಬಗ್ಗೆ ನೀವು ಏನಾದರೂ ವಿವರಣೆ ಮಾಡುವಾಗ, ಹೇಳುವಾಗ ಆ ಮಗು ಕಣ್ಮುಚ್ಕೊಂಡು ನಂಬುತ್ತಾ? ಪ್ರೈಸ್ ದ ಲಾರ್ಡ್. ನಂಬುತ್ತಾ ನಂಬಲ್ವೋ? ಮಗುಗೆ ಏನೋ ಒಂದು ನೀವು ತೋರಿಸ್ತೀರಾ, ಒಂದು ಆಟ ಆಡುವಂಥ ವಸ್ತುವನ್ನು ತೋರಿಸಿ, ಇದು ಆನೆ, ಇದು ಒಂಟೆ ಅಂತ ಹೇಳುವಾಗ ಮಗು ನಂಬುತ್ತಾ? ಕಣ್ಮುಚ್ಕೊಂಡು ನಂಬುತ್ತಾ? ಏನಾದರೂ ಪ್ರಶ್ನೆ ಕೇಳುತ್ತಾ? ಇವತ್ತು ನಾವು ಆ ರೀತಿ ನಂಬಿದ್ರೆ ಯೇಸು ಸ್ವಾಮಿಯನ್ನು ನೀವು ಅನುಭವಿಸ್ತೀರಿ. ಪ್ರಶ್ನೆ ಕೇಳುವಂಥ ಒಂದು ಮನಸ್ಸಿದ್ರೆ, ಹೆಂಗೆ, ಏನು, ಯಾಕೆ ಅಂತ ಇದ್ರೆ ಖಂಡಿತ ಹೇಳ್ತೀನಿ, ಯೇಸುವನ್ನು ಅನುಭವಿಸೋಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆದರೆ ಇವತ್ತು ನಾವು ನಂಬೋಣ, ಯೇಸು ಇಲ್ಲಿದ್ದಾರೆ. ಯೇಸು ಇದ್ದಾರಾ? 100% ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಪ್ರಿಯರೇ, ಆ ಯೇಸು ನಮ್ಮೆಲ್ಲರಿಗೂ ಒಂದು ಉಚಿತವಾದ ಗಿಫ್ಟನ್ನು 2000 ವರ್ಷಗಳ ಹಿಂದೆ ಕೊಟ್ಟಿದ್ದಾರೆ. ಯಾರಾದರೂ ಹೇಳ್ತೀರಾ ಏನು ಆ ಗಿಫ್ಟ್ ಅಂತ? ಯೇಸು ಸ್ವಾಮಿ ಈ ಭೂಮಿಗೆ ಬಂದು 2000 ವರ್ಷಗಳ ಹಿಂದೆ ನಮ್ಮೆಲ್ಲರಿಗೂ ಕೂಡ ಒಂದು ಉಡುಗೊರೆ ಅಥವಾ ಒಂದು ಗಿಫ್ಟ್ ಉಚಿತವಾಗಿ, ಫ್ರೀಯಾಗಿ ಕೊಟ್ಟಿದ್ದಾರೆ. ಅದನ್ನು ಯಾರಾದರೂ ಹೇಳ್ತೀರಾ? ಉಚಿತವಾಗಿ, ಅದು ಫ್ರೀ. ನೀವು ಏನೇ ಕಷ್ಟಪಟ್ಟರು ಅದು ಸಿಗಲ್ಲ. ನಾನು ಮತ್ತೆ ಹೇಳ್ತೇನೆ, ನಾವು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಸಂಪಾದನೆ ಮಾಡಿದ್ರು, ಏನೇ ಪುಣ್ಯ ಕಾರ್ಯ ಮಾಡಿದ್ರು, ಎಷ್ಟೇ ಹಣ ಕೊಟ್ಟರು ಅದು ಸಿಗಲ್ಲ. ಅಂಥ ಬೆಲೆಯುಳ್ಳ
ಬಹಳ ಬೆಲೆಯುಳ್ಳ ಅಮೂಲ್ಯವಾದ ಒಂದು ಗಿಫ್ಟ್, ಉಡುಗೊರೆ ದೇವರು ನನಗೆ ನಿಮಗೆ ಯೇಸುವಿನ ಮುಖಾಂತರ ಕೊಟ್ಟಿದ್ದಾರೆ. ಏನಂತ ಹೇಳ್ತೀರಾ? ಜೀವ, ವಿಶ್ವಾಸ, ರಕ್ಷಣೆ, ಪ್ರೀತಿ, ಬೈಬಲ್, ಜೀವ. ಪ್ರಿಯರೇ, ಏನನ್ನ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕೈಲಿ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲದಂಥ ಒಂದು ಗಿಫ್ಟ್ ಏನು ಗೊತ್ತಾ? ಅವ್ರನ್ನ ಅಪ್ಪ ಅಂತ ಅಧಿಕಾರದಲ್ಲಿ ಕರೆಯುವಂಥ ಒಂದು ದೊಡ್ಡ ಸೌಭಾಗ್ಯ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವ್ರನ್ನ ನೀವೇನಂತ ಕರಿಬೋದು? ನಿಜವಾಗ್ಲೂ ಈ ಗಿಫ್ಟ್ ಪಡ್ಕೊಂಡಿದ್ರೆ ನೀವೇನು ಮಾಡ್ತೀರಾ ಗೊತ್ತಾ? ಸಂತೋಷದಿಂದ ಅಪ್ಪನಿಗೆ ಸ್ತೋತ್ರ ಹೇಳ್ತೀರಿ. ಈ ಗಿಫ್ಟ್ ಪಡ್ಕೊಳ್ದೇ ಇದ್ರೆ ದೇವರೇ ಸ್ತೋತ್ರ, ದೇವರೇ ಸ್ತೋತ್ರ, ದೇವರೇ ಸ್ತೋತ್ರ ಹೇಳ್ತೀರಾ ಬಿಟ್ರೆ ಅಪ್ಪ ಸ್ತೋತ್ರ ಹೇಳೋಕ್ಕಾಗಲ್ಲ. ಅಪ್ಪನಿಗೆ ಸ್ತೋತ್ರ ಹೇಳುವಾಗ ಅಪ್ಪ ಕೊಡುವಂಥ ಅನುಭವ ಬೇರೆ, ದೇವರಿಗೆ ಸ್ತೋತ್ರ ಹೇಳುವಾಗ ದೇವರು ಕೊಡುವಂಥ ಅನುಭವ ಬೇರೆ. ನೀವು ದೇವರ ಅನುಭವ ಪಡ್ಕೊಂಡು ಹೋಗ್ತಿರೋ, ಅಪ್ಪನ ಅನುಭವ ಪಡ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ. ದೇವರು ಬಯಸ್ತಾ ಇರೋದು ಅಪ್ಪನ ಅನುಭವ ಕೊಡೋದಕ್ಕೆ. ನೀವೆಲ್ಲರೂ ಅದನ್ನು ಪಡ್ಕೊಳ್ಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅಪ್ಪ ಬಯಸೋದಿಷ್ಟೇ, ನಿನ್ನ ಹೃದಯದಲ್ಲಿ ಯಾವಾಗಲೂ ಧನ್ಯವಾದ ಇರಬೇಕು. ಏನಿರಬೇಕು? ನಮ್ಮ ಹೊರಗಡೆ ನಾವು ಎಷ್ಟು ಏನೆಲ್ಲ ಮಾಡ್ತೀವಿ ಅದು ಅಪ್ಪನಿಗೆ ಬೇಕಾಗೇ ಇಲ್ಲ. ಅಪ್ಪನಿಗೆ ಬೇಕಾಗಿರೋದು ಒಂದೇ, ಹೃದಯದಿಂದ ಬರುವಂಥ ಧನ್ಯವಾದ, ಥ್ಯಾಂಕ್ಸ್ ಗಿವಿಂಗ್. ನೋಡಿ, ನಮ್ಮ ಬಾಯಲ್ಲಿ ಸ್ತೋತ್ರ ಏಸಪ್ಪ ಅಂತ ಹೇಳೋದಕ್ಕೂ ಹೃದಯದಿಂದ ಹೇಳೋದಕ್ಕೂ ವ್ಯತ್ಯಾಸ ಇದೆಯಾ? 100% ಇದೆ. ನಮ್ಮ ಹೃದಯದಲ್ಲಿ ಥ್ಯಾಂಕ್ಸ್ ಗಿವಿಂಗೇ ಇರಲ್ಲ, ಕೃತಜ್ಞತೆನೇ ಇರಲ್ಲ. ಪ್ರಶ್ನೆ ಇರುತ್ತೆ, ಏನು ಮಾಡಿಬಿಟ್ರು ದೇವರು, ಯಾವಾಗ ಮಾಡ್ತಾರೆ, ದೇವ್ರು ಏನು ಮಾಡಿಬಿಟ್ರು, ಈ ರೀತಿಯ ಒಂದು ಮೆಂಟಾಲಿಟಿ ಒಳಗಡೆ ಇಟ್ಕೊಂಡು ಸ್ತೋತ್ರ ಏಸಪ್ಪ ಅಂದರೆ ಅದು ಕೃತಜ್ಞತೆ ಅಲ್ಲ. ಅದು ಕೃತಜ್ಞತೆ ನಮಗೆ, ದೇವ್ರಿಗಲ್ಲ. ದೇವರು ಬಯಸ್ತಾ ಇರುವಂಥ ಕೃತಜ್ಞತೆ ಯಾವುದು? ಕೃತಜ್ಞತೆ ಅಂದರೆ ಒಳಗಡೆ ಏನೂ ಪ್ರಶ್ನೆ ಇಲ್ಲ, ಏನೂ ಡೌಟ್ ಇಲ್ಲ, ಏನೂ ಕ್ವಶನ್ ಇಲ್ಲ, ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ಒಂದು ಮಾತ್ರ, ಅಪ್ಪ ನೀನು ಇದುವರೆಗೂ ನನಗೆ ಕೊಟ್ಟಂಥ ಎಲ್ಲಕ್ಕಾಗಿ ಸ್ತೋತ್ರ ಎನ್ನುವಂಥ ಹೃದಯ ನಿಮಗಿದ್ರೆ ಖಂಡಿತ ಹೇಳ್ತೀನಿ, ಮನುಷ್ಯನ ಗ್ರಹಿಕೆಗೂ ಮೀರಿದಂಥ ಸಮಾಧಾನ ನೀವು ಇವತ್ತು ಪಡ್ಕೊಂಡು ಹೋಗ್ತೀರಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆ ರೀತಿಯ ಒಂದು ಸ್ತುತಿ ಆರಾಧನೆಯನ್ನು ನಾವಿವತ್ತು ಮಾಡೋಣ. ನಾವಿರುವಂಥ ಜಾಗದಲ್ಲಿ ನಾವೆಲ್ಲರೂ ಎದ್ದು ನಿಂತು, ದೇವರು ನಮ್ಮನ್ನು ಬರಮಾಡಿದ್ದಾರೆ, ವಿಶ್ವಾಸದಿಂದ ನಾವು ಬಂದಿದ್ದೀವಿ. ಆ ದೇವರ ಅನುಭವ ಪಡ್ಕೊಂಡು ಹೋಗೋದಕ್ಕಿಂತ ಅಪ್ಪನ ಅನುಭವ ಪಡ್ಕೊಂಡು ಹೋಗೋಣ. ಅಪ್ಪ ನಿಮಗೆ ಕೊಡುವಂಥ ಅನುಭವ, ಅಪ್ಪನಾಗಿ ದೇವರು ನಮ್ಮ ಜೊತೆ ಅವರ ಅನುಭವ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಇವತ್ತು ಆ ಅಪ್ಪ ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಅವರು ನಿನ್ನನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದಾರೆ. ನಿನಗಾಗಿ ಎಲ್ಲವನ್ನ ಅವರು ಧಾರೆ ಎರೆದಿದ್ದಾರೆ. ತನ್ನ ರಕ್ತವನ್ನು, ಪ್ರಾಣವನ್ನು, ತನ್ನ ಸ್ಥಾನವನ್ನು, ತನ್ನ ಮಾನವನ್ನು, ತನ್ನ ಮಹಿಮೆಯನ್ನು, ಪದವಿಯನ್ನು ಎಲ್ಲವನ್ನ ತ್ಯಾಗ ಮಾಡಿದಂಥ ಅಪ್ಪ ನಿನ್ನ ಮುಂದೆ ಇದ್ದಾರೆ. ಆ ಅಪ್ಪನನ್ನು ನೋಡಿ ಇವತ್ತು ನಿನ್ನ ಹೃದಯದಿಂದ ಹೇಳ್ತೀಯಾ, ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ, ಅಪ್ಪ ಯೇಸುವೇ ನಿಮಗೆ ಸ್ತೋತ್ರ. ನನಗಾಗಿ ಮನುಷ್ಯನಾದವರೇ, ನನಗಾಗಿ ಮಹಿಮೆಯನ್ನ ತ್ಯಜಿಸಿದವರೇ, ನನಗಾಗಿ ನಿಮ್ಮ ಮಾನವನ್ನ ತ್ಯಜಿಸಿದವರೇ, ನನಗಾಗಿ ಮನುಷ್ಯನಾದವರೇ, ನನಗಾಗಿ ಧರೆಗೆ ಬಂದವರೇ, ನನಗಾಗಿ ಜಜ್ಜಲ್ಪಟ್ಟವರೇ, ನನಗಾಗಿ ಯಾತನೆಯನ್ನು ಅನುಭವಿಸಿದವರೇ, ನನಗಾಗಿ ಒಡೆಸಿಕೊಂಡವರೇ, ನನಗಾಗಿ ಮುಖದ ಮೇಲೆ ಉಗುಳಿಸಿಕೊಂಡವರೇ, ನನಗಾಗಿ ಅವಮಾನ ಪಟ್ಟವರೇ, ನನಗಾಗಿ ಪಾಪ ಸ್ವರೂಪಿಯಾದವರೇ, ನನಗಾಗಿ ದ್ರೋಹಿಯಾದವರೇ, ನನಗಾಗಿ ಶತ್ರುವಿನ ಸ್ಥಾನವನ್ನು ವಹಿಸಿದವರೇ, ನನಗಾಗಿ ಎಲ್ಲ ವಿಧವಾದ ಹಿಂಸೆಯನ್ನು ಅನುಭವಿಸಿದವರೇ,
ಶಾಪವನ್ನ ಹೊತ್ತವರೇ, ಯೇಸುವೇ, ಯೇಸುವೇ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು 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 ರಾಜ, ಸ್ತೋತ್ರಪ್ಪ, ಸ್ತೋತ್ರಪ್ಪ, ಯೇಸು ಅಪ್ಪ, ಸ್ತೋತ್ರಪ್ಪ, ಯೇಸು ಅಪ್ಪ, ಸ್ತೋತ್ರಪ್ಪ, ಯೇಸು ಅಪ್ಪ, ಸ್ತೋತ್ರಪ್ಪ, ಯೇಸು ಅಪ್ಪ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ನನ್ನ ಕಾಣ್ಬವನೇ, ದಿನವು ಕಾಯ್ಬವನೇ, ನನ್ನ ಕಾಣ್ಬವನೇ, ದಿನವು ಕಾಯ್ಬವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ ರಾಜ, ಚೆನ್ನಾಗಿ 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 ಅರಿತಿರುವೆ ರಾಜ, ಚೆನ್ನಾಗಿ ಅರಿತಿರುವೆ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರಪ್ಪ, ಸ್ತೋತ್ರಪ್ಪ, ಯೇಸು ಅಪ್ಪ, ಸ್ತೋತ್ರಪ್ಪ, ಯೇಸು ಅಪ್ಪ, ಸ್ತೋತ್ರಪ್ಪ, ಯೇಸು ಅಪ್ಪ, ಸ್ತೋತ್ರ ಅಪ್ಪ, ಯೇಸು ಅಪ್ಪ, ನನ್ನ ಕಾಣ್ಬವನೇ, ದಿನವು ಕಾಣ್ಬವನೇ, ನನ್ನ ಕಾಣ್ಬವನೇ, ದಿನವು ಕಾಣ್ಬವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಚೆನ್ನಾಗಿ ರಾಜ, ಚೆನ್ನಾಗಿ ರಾಜ, ಚೆನ್ನಾಗಿ ರಾಜ, ಚೆನ್ನಾಗಿ ಅರಿತಿರುವೆ. ಪ್ರಿಯರೇ, ನನ್ನ ಆಸೆ, ನಿನ್ನ ಆಸೆ, ನಿನ್ನ ಬಯಕೆ, ನನ್ನ ಬಯಕೆ, ನಮ್ಮೆಲ್ಲರ ಬಯಕೆಯನ್ನ
ಪೂರ್ತಿಯಾಗಿ ಅರಿತಿರುವಂಥ ರಾಜಾದಿ ರಾಜನ ಮುಂದೆ ನೀನು ನಿಂತಿದ್ದೀಯ. ಆ ರಾಜ ನಿನ್ನ ಆಸೆಯನ್ನು ಅರಿತಂಥ ರಾಜನಾಗಿದ್ದಾನೆ. ಆತನ ಹೆಸರೇ ಯೇಸು. ಇವತ್ತು ಆ ಯೇಸು ನಿನ್ನ ಹೃದಯದ ಆಳದಲ್ಲಿ ಇರುವಂಥ ಆಸೆ, ಹೃದಯದ ಅತಿ ಆಳದಲ್ಲಿ ಇರುವಂಥ ಆಸೆಯನ್ನು ಕೂಡ ಆ ಯೇಸು ಅರಿತವರಾಗಿದ್ದಾರೆ. ನಿನಗೆ ಅದು ಗೊತ್ತಿಲ್ಲದೆ ಇರಬಹುದು, ನಿನ್ನ ಹೃದಯದ ಆಸೆ ನಿನಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಯೇಸುವಿಗೆ ಪೂರ್ತಿಯಾಗಿ ತಿಳಿದಿದೆ. ಆ ಯೇಸುವಿಗೆ ನಿನ್ನ ಹೃದಯದ ಅತಿ ಆಳವಾದ ಆಸೆ ಆ ಯೇಸುವಿಗೆ ತಿಳಿದಿದೆ. ನಿನ್ನ ಬಯಕೆ ಆತನಿಗೆ ತಿಳಿದಿದೆ. ನಿನ್ನನ್ನು ಪ್ರತಿದಿನ ತಿಳಿದಿರುವಂಥ, ನಿನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಅರಿತಿರುವಂಥ ದೇವರ ಮುಂದೆ ನೀನು ನಿಂತಿದ್ದೀಯ. ಅಪ್ಪನ ಮುಂದೆ ನೀನು ನಿಂತಿದ್ದೀಯ. ರಾಜನ ಮುಂದೆ ನೀನು ನಿಂತಿದ್ದೀಯ. ಪ್ರಿಯರೇ, ಆ ಯೇಸು ನಿನ್ನನ್ನು ನೋಡಿ ಬಯಸ್ತಾ ಇರುವುದು ಒಂದೇ, ಮಗನೇ, ನನಗಾಗಿ ಆಸೆ ಪಡು, ನನಗಾಗಿ ತವಕ ಪಡು, ನನಗಾಗಿ ಕೇಳು, ನನ್ನನ್ನೇ ಬಯಸು, ನಾನು ನಿನಗೆ ಅಧಿಕವಾಗಿ ಕೊಡ್ತೇನೆ. ನಿನ್ನ ಮಡಿಲಿಗೆ ಅದುಮಿ ಕುಲುಕಿ ತುಂಬುವಷ್ಟು ನಾನು ನನ್ನನ್ನು ಕೊಡ್ತೇನೆ. ಇವತ್ತು ನಮಗೆ ಬೇಕಾಗಿರುವುದು ಯೇಸು ಮಾತ್ರ ಪ್ರಿಯರೇ. ಯಾವಾಗ ನಮ್ಮ ಹೃದಯದಲ್ಲಿ ಯೇಸು ಬರ್ತಾರೋ, ನಿನ್ನ ಹೃದಯದಲ್ಲಿ ಯೇಸು ಬರ್ತಾರೋ, ನಿನ್ನ ಒಳಗಡೆ ಇಡೀ ಸ್ವರ್ಗದ ಪರಮಾನಂದ ಬರ್ತದೆ, ಇಡೀ ಸ್ವರ್ಗದ ಸಮಾಧಾನ ಬರ್ತದೆ, ಇಡೀ ಸ್ವರ್ಗದ ಸಂತೃಪ್ತಿ ಬರ್ತದೆ. ಇವತ್ತು ನನಗೆ ನಿಮಗೆ ಬೇಕಾಗಿರುವಂಥದ್ದು ಆ ಯೇಸು ನಿನ್ನ ಹೃದಯದ ಒಳಗಡೆ ಬರುವಂಥದ್ದು. ಈ ಸಮಯದಲ್ಲಿ ಕೇಳೋಣಪ್ಪ, ನನ್ನ ಆಸೆ ಬಯಕೆಯನ್ನು ಸಂಪೂರ್ಣವಾಗಿ ತಿಳಿದಿರುವಂಥವರೇ, ನನ್ನ ಹೃದಯದ ಆಸೆ ಆಲೋಚನೆಗಳನ್ನು ಅರಿತಿರುವಂಥವರೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ ಎಂದು ಕರಗಳನ್ನು ತಟ್ಟುತ್ತಾ ಆತನನ್ನು ನೋಡಿ ಹೇಳೋಣಪ್ಪ. ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನ ಆಸೆ ಬಯಕೆಗಳೆಲ್ಲ ಅಪ್ಪ ಸಂಪೂರ್ಣ ಅರಿತಿರುವೆ, ನನ್ನ ಆಸೆ ಎಲ್ಲ ಸಂಪೂರ್ಣ ಅರಿತಿರುವೆ. ನಡೆಯೋದನ್ನು ನಾ ಮಲಗೋದನ್ನು ಅಪ್ಪ ನೀ ಅರಿತಿರುವೆ, ನಡೆಯೋದನ್ನು ನಾ ಮಲಗೋದನ್ನು ಅಪ್ಪ ನೀ ಅರಿತಿರುವೆ, ನಡೆಯೋದನ್ನು ನಾ ಮಲಗೋದನ್ನು ಅಪ್ಪ ನೀ ಅರಿತಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಅಪ್ಪ, ಅಪ್ಪ ಯೇಸು ಅಪ್ಪ, ಸ್ತೋತ್ರ 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 ಅಪ್ಪ ಯೇಸು ಅಪ್ಪ. ನನ್ನ ಕಾಣ್ಬವನೇ, ದಿನವು ಕಾಯುವವನೇ, ನಿನ್ನನ್ನು ಪ್ರತಿದಿನ ಕಾಯುವಂತ ಯೇಸು ನಿನ್ನ ಮುಂದೆ ನಿಂತಿದ್ದಾರೆ. ಆ ಯೇಸುವನ್ನು ನೋಡಿ ಹೇಳು, ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಚೆನ್ನಾಗಿ ರಾಜ ಚೆನ್ನಾಗಿ ಅರಿತಿರುವೆ, ರಾಜ ಅರಿತಿರುವೆ, ರಾಜ ಅರಿತಿರುವೆ. ಪ್ರಿಯರೇ, ಹಿಂದೆ ಮುಂದೆ ನನ್ನನ್ನು ನಿನ್ನನ್ನು ಆವರಿಸಿ
ಅವರ ಪ್ರಸನ್ನತೆಯಿಂದ ಯಾವಾಗಲೂ ನಡೆಸುವಂತ ಯೇಸು ನಿನ್ನ ಮುಂದೆ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಇಗೋ ಇಸ್ರಾಯೇಲನ್ನ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇವತ್ತು ನಿನ್ನ ಕುಟುಂಬ, ಇವತ್ತು ನಿನ್ನ ಮಕ್ಕಳು, ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಜೀವನ ಸುರಕ್ಷಿತವಾಗಿ ಇದೆಯಾದರೆ ಅದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಗೊತ್ತಾ? ಹಣವಲ್ಲ, ಆಸ್ತಿಯಲ್ಲ, ಅಂತಸ್ತಲ್ಲ, ದುಡಿಮೆಯಲ್ಲ, ಆರೋಗ್ಯವಲ್ಲ, ಮನುಷ್ಯರಲ್ಲ, ಪ್ರಾರ್ಥನೆಯಲ್ಲ, ಉಪವಾಸವಲ್ಲ, ಯೇಸುವಿನ ಪ್ರಸನ್ನತೆ, ಯೇಸುವಿನ ಸಾನ್ನಿಧ್ಯ. ಯೇಸು ನಿನ್ನನ್ನು ಹಿಂದೆ ಮುಂದೆ ಆವರಿಸಿ ಇದ್ದುದರಿಂದಲೇ ನೀನು ಚೆನ್ನಾಗಿದ್ಯಾ, ನೀನು ಸುಖವಾಗಿ ಇದೆಯಾ, ನೀನು ಆರೋಗ್ಯವಾಗಿ ಇದೆಯಾ, ನೀನು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದೆಯಾ. ಪ್ರಿಯರೇ, ಎಷ್ಟೋ ಸಂದರ್ಭಗಳಲ್ಲಿ ಅವರ ಪ್ರಸನ್ನತೆಯಿಂದ ನಾವು ಹೊರ ಹೋಗುವಾಗ ಅನೇಕ ಕೇಡಿಗೆ ನಾವು ಒಳಗಾಗ್ತೇವೆ. ಇವತ್ತು ಎಷ್ಟೋ ಜನ ಎಷ್ಟೋ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ವೇದನೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ನರಳಾಡ್ತಾ ಇದ್ದಾರೆ. ಕಾರಣ ಒಂದೇ ಪ್ರಿಯರೇ, ಯೇಸುವಿನ ಸಾನ್ನಿಧ್ಯದಿಂದ ಅವರು ಹೊರಗಡೆ ಹೋಗಿದ್ದಾರೆ, ದೇವರ ಸಾನ್ನಿಧ್ಯದಿಂದ ಹೊರಗಡೆ ಹೋಗಿದ್ದಾರೆ. ಇವತ್ತು ನಾನು ನೀವು ಕೂಡ ದೇವರ ಸಾನ್ನಿಧ್ಯದಿಂದ ಹೊರಗಡೆ ಹೋಗುವಾಗ ನಿನ್ನ ಹೃದಯದಲ್ಲಿ ಯಾತನೆ ಇರ್ತದೆ, ನಿನ್ನ ಹೃದಯದಲ್ಲಿ ಭಯ ಇರ್ತದೆ, ನಿನ್ನ ಹೃದಯದಲ್ಲಿ ಭೀತಿ ಇರ್ತದೆ, ನಿನ್ನ ಹೃದಯದಲ್ಲಿ ಅಸಮಾಧಾನವಿರ್ತದೆ, ನಿನ್ನ ಹೃದಯದಲ್ಲಿ ಟೆನ್ಷನ್ ಇರ್ತದೆ, ನಿನ್ನ ಹೃದಯದಲ್ಲಿ ಚಿಂತೆ ಇರ್ತದೆ. ಕಾರಣ ಯು ಆರ್ ಔಟ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀನು ದೇವರ ಸಾನ್ನಿಧ್ಯದಿಂದ ಹೊರಗಡೆ ಇದೆಯಾ? ಕಮ್ ಟು ದಟ್ ಪ್ರೆಸೆನ್ಸ್. ಮತ್ತೆ ಬಾ ಸಾನ್ನಿಧ್ಯಕ್ಕೆ, ಮರಳಿ ಬಾ ಸಾನ್ನಿಧ್ಯಕ್ಕೆ. ಯೇಸು ನಿನ್ನನ್ನು ಕೈ ಬೀಸಿ ಕರೀತಾ ಇದ್ದಾರೆ, ಮರಳಿ ಬಾ ಮಗನೇ ಎಂದು ಕರೀತಾ ಇದ್ದಾರೆ. ನಿನ್ನಿಂದ ಯೇಸು ದೂರ ಇಲ್ಲ, ನಾವು ಯೇಸುವಿನಿಂದ ದೂರ ಇದ್ದೇವೆ. ಈ ಸಮಯದಲ್ಲಿ ಬರೋಣ, ಆ ಯೇಸುವಿನ ಬಳಿಗೆ ಬರೋಣ, ವಿಶ್ವಾಸದ ಮುಖಾಂತರ ಬರೋಣ. ಅಪ್ಪ, ಇದುವರೆಗೂ ನಿಮ್ಮನ್ನು ನೆನೆಸದೇ ಇದ್ದಂಥ ಸಮಯಗಳಿಗಾಗಿ ನನ್ನನ್ನು ಕ್ಷಮಿಸಿರಿ ಅಪ್ಪ. ಸ್ವಾರ್ಥಭರಿತವಾದ ಜೀವನವನ್ನು ಮಾಡಿದ್ದಕ್ಕಾಗಿ ಕ್ಷಮಿಸಿರಿ ಅಪ್ಪ. ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರಿ ಬದುಕಿದ ಈ ಜೀವನಕ್ಕಾಗಿ ಕ್ಷಮಿಸಿರಿ ಅಪ್ಪ. ಯೇಸುವೇ, ನಿಮ್ಮನ್ನು ಮರೆತಂಥ ಪ್ರತಿಯೊಂದು ಕ್ಷಣಗಳಿಗಾಗಿ ಕ್ಷಮಿಸಿರಿ ಅಪ್ಪ. ನಿಮ್ಮ ಸಾನ್ನಿಧ್ಯವನ್ನ ಬಯಸಲು ಬೇಕಾದ ಕೃಪೆ ನೀಡಿಯಪ್ಪ, ನಿಮ್ಮ ಸಾನ್ನಿಧ್ಯದಲ್ಲಿ ಜೀವಿಸಲು ಬೇಕಾದ ಬಲ ನೀಡಿಯಪ್ಪ ಎಂದು ಹೇಳುತ್ತಾ ಹೇಳೋಣ. ಹಿಂದೆ ಮುಂದೆ ನನ್ನನ್ನ ವರಿಸಿ, ನನ್ನ ಸುತ್ತುವರೆದಿರುವೆ. 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 ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. 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 ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಅಪ್ಪ ಯೇಸು ಅಪ್ಪ, 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 ಸ್ತೋತ್ರ ಅಪ್ಪ ಯೇಸು ಅಪ್ಪ. ನನ್ನ ಕಾಡ್ಬವನೇ, ದಿನವು ಕಾಡ್ಬವನೇ, ನನ್ನ ಕಾಣ್ಬವನೇ, ದಿನವು ಕಾಯ್ಬವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು,
ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ ರಾಜ, ಅರಿತಿರುವೆ ರಾಜ, ಚೆನ್ನಾಗಿ ಅರಿತಿರುವೆ ರಾಜ, ಚೆನ್ನಾಗಿ ಅರಿತಿರುವೆ. ನನ್ನ ಕಾಣ್ಬವನೇ, ದಿನವು ಕಾಯ್ಬವನೇ, ನನ್ನ ಕಾಣ್ಬವನೇ, ದಿನವು ಕಾಯ್ಬವನೇ. ಪ್ರಿಯರೇ, ಗರ್ಭದಲ್ಲಿ ನಿನ್ನನ್ನು ಕಂಡಂತ ದೇವರು ನಿನ್ನ ಮುಂದೆ ಇದ್ದಾರೆ. ನಿನ್ನ ಗರ್ಭದಲ್ಲಿ ನಿನ್ನನ್ನು ಕಂಡಂತ ಅಪ್ಪ ನಿನ್ನ ಮುಂದೆ ಇದ್ದಾರೆ. ನಿನ್ನ ಗರ್ಭದಲ್ಲಿ ನಿನ್ನ ತಂದೆ ನಿನ್ನನ್ನು ಕಾಣಲಿಲ್ಲ, ನಿನ್ನ ತಾಯಿ ನಿನ್ನನ್ನು ಕಾಣಲಿಲ್ಲ, ನಿನ್ನ ಬಂಧು ಬಳಗದವರು ನಿನ್ನನ್ನು ಕಾಣಲಿಲ್ಲ, ನಿನ್ನ ಸ್ನೇಹಿತರು ನಿನ್ನನ್ನು ಕಾಣಲಿಲ್ಲ, ನಿನ್ನ ಜೊತೆ ಇರುವವರು ನಿನ್ನನ್ನು ಕಾಣಲಿಲ್ಲ. ಗರ್ಭದಲ್ಲಿ ನೀನಿನ್ನೂ ಒಂದು ಮಾಂಸ ಮುದ್ರೆಯಾಗಿ ಇರುವಾಗ, ಒಂದು ಪಿಂಡವಾಗಿ ಇರುವಾಗ ನಿನ್ನನ್ನು ಕಂಡದ್ದು ಜೀವವುಳ್ಳ ದೇವರ ಕಣ್ಣುಗಳು. ಆ ಜೀವವುಳ್ಳ ದೇವರ ಕಣ್ಣುಗಳು ನಿನ್ನನ್ನು ಕಂಡಿದ್ದರಿಂದಲೇ ನೀನು ಹೊರಬರಲು ಸಾಧ್ಯವಾಯಿತು, ನೀನು ಹೊರಗಡೆ ಬರಲು ಸಾಧ್ಯವಾಯಿತು. ನೀನು ಹೊರಬಂದು ಇದುವರೆಗೂ ಬದುಕಲು ಸಾಧ್ಯವಾಗಿದ್ದು ಅಪ್ಪನ ಕಣ್ಣುಗಳು ನಿನ್ನ ಮೇಲೆ ಬಿದ್ದಿದ್ದರಿಂದ. ನಿನ್ನ ಮೇಲೆ ನೀನು ತಾಯಿಯ ಗರ್ಭದ ಒಳಗಡೆ ಗುಟ್ಟಾಗಿ ಬೆಳೆಯುತ್ತಿದ್ದಾಗ ಆತನ ಕಣ್ಣುಗಳಿಗೆ ಮರೆಯಾಗಿರಲಿಲ್ಲ, ಆತನ ಕಣ್ಣುಗಳಿಗೆ ಮರೆಯಾಗಿರಲಿಲ್ಲ. ನಿನ್ನ ತಾಯಿ ಅನೇಕ ವೇದನೆಗಳನ್ನು ಅನುಭವಿಸಿ ಹೋಗುವಾಗ, ಅನೇಕ ಬೇಸರದ ವೇದನೆಗಳನ್ನು ಅನುಭವಿಸಿ ಹೋಗುವಾಗ, ಅನೇಕ ಕಹಿಯಾದ ಅನುಭವಗಳನ್ನು ನಿನ್ನ ತಾಯಿ ಹಾದು ಹೋಗುವಾಗ ನಿನ್ನ ಮೇಲೆ ಅದು ಪ್ರಭಾವ ಬೀರದ ಹಾಗೆ ನಿನ್ನನ್ನು ಕಾಪಾಡಿದ್ದು ಆ ತಂದೆಯ ಕಣ್ಣುಗಳು. ಆ ತಂದೆಯ ಕಣ್ಣುಗಳು. ಎಷ್ಟೋ ಜನರ ಜೀವನದಲ್ಲಿ ಸೈತಾನ ನಿನ್ನನ್ನು ಗರ್ಭದಲ್ಲೇ ಅಳಿಸಿ ಹಾಕಬೇಕೆಂದು ತೀರ್ಮಾನ ಮಾಡಿದ್ದಾಗ ಅಪ್ಪನ ಕಣ್ಣುಗಳು ನಿನ್ನ ಮೇಲೆ ಬಿದ್ದಾಗ ನೀನು ಹೊರಬಂದು ಇದುವರೆಗೂ ಜೀವಂತವಾಗಿದೆಯಾ. ಯು ಆರ್ ಅಲೈವ್ ಬಿಕಾಸ್ ಆಫ್ ದ ಐಸ್ ಆಫ್ ದ ಲಾರ್ಡ್ ಇಸ್ ಅಪಾನ್ ಯು. ನಿನ್ನ ಮೇಲೆ ಆ ದೇವರ ಕಣ್ಣುಗಳು ಇರುವುದರಿಂದಲೇ ನೀನು ಜೀವಂತವಾಗಿದೆಯಾ, ಜೀವಂತವಾಗಿದೆಯಾ. ಸೈತಾನ ಅನೇಕ ಆಲೋಚನೆಗಳನ್ನು ಮಾಡಿರಬಹುದು, ನಿನ್ನನ್ನು ಅಳಿಸಿ ಹಾಕಬೇಕೆಂದು, ನಿನ್ನನ್ನು ಅಬಾರ್ಟ್ ಮಾಡಬೇಕೆಂದು ಸೈತಾನ ಅನೇಕ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿದ್ರೂ ಕೂಡ ಇವತ್ತು ನಾನು ನೀವು ದೇವರ ಸನ್ನಿಧಿಯಲ್ಲಿ ಜೀವಂತವಾಗಿ ಆರೋಗ್ಯವಂತರಾಗಿ ಆತನನ್ನು ಹೊಗಳ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಅಪ್ಪ ಡಿಸೈಡ್ ಮಾಡಿ ನಿನ್ನನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾಗಿದೆ. ಅಪ್ಪ ತೀರ್ಮಾನ ಮಾಡಿ ನಿನ್ನನ್ನು ಹೊರಗಡೆ ತಂದದಾಗಿದೆ. ನಿನ್ನ ತಾಯಿ ಅಲ್ಲ, ಸ್ವರ್ಗದ ತಂದೆ, ಸ್ವರ್ಗದ ತಂದೆ ನಿನ್ನನ್ನು ಹೊರಗಡೆ ತಂದಿದ್ದು. ಅಪ್ಪನನ್ನು ನೋಡು, ಅಪ್ಪನನ್ನು ನೋಡಿ ಹೇಳು, ಅಪ್ಪ ಗರ್ಭದಲ್ಲಿ ನಾನಿದ್ದಾಗ ನನ್ನನ್ನು ಕಂಡವರೇ ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಪ್ರಿಯರೇ, ಎಷ್ಟೋ ತಾಯಂದಿರು ಗರ್ಭದಲ್ಲಿ ಮಗು ಇದ್ದಾಗ ಗರ್ಭದ ಮೇಲೆ ಕೈ ಇಟ್ಕೊಂಡು ಹೇಳಿದಂಥ ಮಾತುಗಳಿವು. ಯಾಕ್ತಾನೆ ಈ ಮಗು ನನ್ನ ಗರ್ಭದಲ್ಲಿ ಬಂತೋ, ಯಾಕ್ತಾನೆ ಈ ಮಗು ನನ್ನಲ್ಲಿ ಬಂತೋ, ಈ ಮಗು ಹೇಗಾದರೂ ಹಾಳಾಗಿ ಹೋಗಲಿ ಎಂದು ನಿನ್ನನ್ನು ಶಾಪ ಹಾಕಿದಂಥ ತಂದೆ ತಾಯಂದಿರು ಎಷ್ಟೋ ಉಂಟು. ಆದರೆ ನೀನು ಗರ್ಭದಲ್ಲಿ ಇದ್ದಾಗ ನಿನ್ನನ್ನು ಎಂದಿಗೂ ಶಪಿಸದ, ನಿನ್ನನ್ನು ಎಂದಿಗೂ ದೂಷಿಸದ, ನಿನ್ನನ್ನು ಎಂದಿಗೂ ಅಸಹ್ಯ ಪಡದ ನಿನ್ನ ಅಪ್ಪ ನಿನ್ನನ್ನು ಇಂದಿಗೂ ಕೂಡ ಪ್ರೀತಿಸ್ತಾ ಇದ್ದಾರೆ, ನಿನ್ನನ್ನು ಇಂದಿಗೂ ಕೂಡ ಪ್ರೀತಿಸ್ತಾ ಇದ್ದಾರೆ, ನಿನ್ನನ್ನು ಇಂದಿಗೂ ಕೂಡ ಪ್ರೀತಿಸ್ತಾ ಇದ್ದಾರೆ. ಆ ಅಪ್ಪನನ್ನು ನೋಡು, ನಿನ್ನ ರಚನೆಯನ್ನ. ಪ್ರಿಯರೇ, ಎಷ್ಟೋ ಜನರು ಅಂಗವಿಕಲವಾಗಿ ಹುಟ್ಟುವುದನ್ನು ನಾವು ನೋಡಿದ್ದೇವೆ. ನಾವು ಹೇಳ್ತೇವೆ, ದೇವರಿಗೆ ಕಣ್ಣಿಲ್ವಾ, ದೇವರಿಗೆ ಕಿವಿ ಇಲ್ವಾ, ಯಾಕೆ ಅವರು ಆ ರೀತಿ ಹುಟ್ಟಿದ್ದಾರೆ? ನಿನಗೆ ಗೊತ್ತಿಲ್ಲ, ಆ ದೇವರ ರಚನೆ ಅದು ಅವರಿಗೆ ಚೆನ್ನಾಗಿ ಕಾಣಿಸ್ತದೆ. ಆ ಅಂಗವಿಕಲತೆಯಲ್ಲಿ ಅವರು ಹುಟ್ಟಿರ್ಬಹುದು, ಕಣ್ಣಿಲ್ಲದವರಾಗಿ ಇರಬಹುದು, ಅದು ನಮಗೆ ಅಸಹ್ಯ. ಆದರೆ ಅಪ್ಪನಿಗೆ ಅಲ್ಲ, ಅಪ್ಪನಿಗೆ ಅದು ಚೆನ್ನಾಗಿದೆ, ಅಪ್ಪನಿಗೆ ಅದು ಚೆನ್ನಾಗಿದೆ. ಆತನ ಜೀವನದಲ್ಲಿ, ಆಕೆಯ ಜೀವನದಲ್ಲಿ ಅದನ್ನು ಮಾಡಿರುವುದು ಅವರ ಮಹಿಮೆಗಾಗಿ ಆಗಿದೆ, ಅವರ ಮಹಿಮೆಗಾಗಿ ಆಗಿದೆ. ನಿನ್ನನ್ನು ಸುಂದರವಾಗಿ ರೂಪಿಸಿರುವುದು ಒಂದೇ ಒಂದು ಉದ್ದೇಶಕ್ಕಾಗಿ ಮಾತ್ರ, ಅಹಂಕಾರ ಪಡುವುದಕ್ಕಾಗಿ ಅಲ್ಲ, ಗರ್ವ ಪಡುವುದಕ್ಕಾಗಿ ಅಲ್ಲ, ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ, ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ. ನಿನ್ನ ಬ್ಯೂಟಿ ಇರುವುದು ನೀನು ಗರ್ವ ಪಡಲು ಅಲ್ಲ, ಆತನನ್ನು ಮಹಿಮೆ ಪಡಿಸಲು, ಆತನನ್ನು ಹೆಮ್ಮೆ ಪಡಿಸಲು, ಆತನನ್ನು ಘನಪಡಿಸಲು. ನಿನಗೆ ಒಳ್ಳೆ ಕೈಕಾಲು
ಕೊಟ್ಟಿರುವುದಾದರೆ ಅದರ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕೆಂದೇ ನಿನಗೆ ಒಳ್ಳೆಯ ಒಂದು ಕೈ ಕಾಲುಗಳನ್ನು ಕೊಟ್ಟಿದ್ದಾರೆ, ಅಂಗಾಂಗಗಳನ್ನು ಕೊಟ್ಟಿದ್ದಾರೆ. ನಿನ್ನ ಎಲ್ಲ ಅಂಗಾಂಗಗಳು ಇವತ್ತು ಚೆನ್ನಾಗಿದ್ರೆ ಅದಕ್ಕೆ ಒಂದು ಕಾರಣ ಇದೆ. ಅಪ್ಪ ಡಿಸೈಡ್ ಮಾಡಿದ್ದಾರೆ, ನಿನ್ನ ಮುಖಾಂತರ ಅವರಿಗೆ ಮಹಿಮೆ ಆಗಬೇಕು, ನಿನ್ನ ಮುಖಾಂತರ ಅವರಿಗೆ ಮಹಿಮೆ ಆಗಬೇಕು ಸಹೋದರ. ಆದರೆ ಎಷ್ಟೋ ಬಾರಿ ಈ ಕಣ್ಣುಗಳಿಂದ, ಈ ಕಿವಿಗಳಿಂದ, ಈ ಪಂಚೇಂದ್ರಿಯಗಳಿಂದ, ಈ ಶರೀರದಿಂದ ಸೈತಾನನನ್ನು ಮಹಿಮೆ ಪಡಿಸಿದ ದಿನಗಳಿದೆ, ಸೈತಾನನನ್ನ ಮಹಿಮೆ ಪಡಿಸಿದ ದಿನಗಳಿದೆ. ಅದಕ್ಕಾಗಿ ಕ್ಷಮೆ ಕೇಳು ಸಹೋದರ ಸಹೋದರಿ. ಮಾದಕ ಪದಾರ್ಥಗಳನ್ನು ಈ ಪಂಚೇಂದ್ರಿಯಗಳ ಮುಖಾಂತರ ತೆಗೆದುಕೊಂಡು ನಿನ್ನ ಈ ಶರೀರವನ್ನ, ದೇವಾಲಯವಾದ ಈ ಶರೀರವನ್ನ ಹಾಳು ಮಾಡಿಕೊಂಡಂತ ದಿನಗಳು. ಅದಕ್ಕಾಗಿ ಸಾರಿ ಕೇಳು ಅಪ್ಪನ ಬಳಿ. ಅಪ್ಪ, ನನ್ನ ಸ್ವಂತ ಸೊತ್ತಲ್ಲ ಈ ಶರೀರ, ಆದರೆ ನಾನು ಇದನ್ನು ಹಾಳು ಮಾಡಿದ್ದೇನೆಪ್ಪ, ಸಾರಿ ಅಪ್ಪ, ನನ್ನನ್ನು ಕ್ಷಮಿಸಿ ಅಪ್ಪ ಎಂದು ನಿನ್ನ ಹೃದಯದಿಂದ ಸಾರಿ ಕೇಳುವುದಾದರೆ ಅಪ್ಪ ನಿನ್ನನ್ನು ಕ್ಷಮಿಸ್ತಾರೆ, ನಿನ್ನ ತೊಳಿತಾರೆ, ಅವರ ರಕ್ತದಿಂದ ತೊಳಿತಾರೆ, ಶುದ್ಧಿ ಮಾಡ್ತಾರೆ ಸಹೋದರ. ಆತನನ್ನು ನೋಡಿ ಹೇಳು, ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ, ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ, ಗರ್ಭದಲ್ಲೇ ಥ್ಯಾಂಕ್ ಯು ಅಪ್ಪ, ರಚನೆಯ ಗಮನಿಸಿದೆ, ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ, ಅದ್ಭುತವಾಗಿ ಥ್ಯಾಂಕ್ ಯು ಅಪ್ಪ, ನನ್ನನ್ನು ರೂಪಿಸಿದೆ, ರೂಪಿಸಿದೆ, ಅದ್ಭುತವಾಗಿ ಅದ್ಭುತವಾಗಿ ಯೇಸುವೇ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಅಪ್ಪ ಯೇಸು ಅಪ್ಪ, ಸ್ತೋತ್ರ ಅಪ್ಪ ಯೇಸು ಅಪ್ಪ, ಸ್ತೋತ್ರ ಅಪ್ಪ ಯೇಸು ಅಪ್ಪ, ಸ್ತೋತ್ರ ಅಪ್ಪ ಯೇಸು ಅಪ್ಪ, ಸ್ತೋತ್ರ ಅಪ್ಪ ಯೇಸು ಅಪ್ಪ.